ಇದು ಗಾಡಿ ಎಲ್ಲಿಗೆ ಬಂತಪ್ಪ ಆಕಿ ಗಾಡಿ? ಏ ತಮ್ಮ ಗಾಡಿ ಎಲ್ಲ ಪುಂಗಿ ಬಂದಾಗ್ಯದ. ಬಂದಾಯ್ತು ಪುಂಗಿ ಅದ್ರ ಏನು ನಡಿವತ್ತಾಗ್ಯದ, ಹೊಸ ಚೀಸ್ ಉತ್ಪತ್ತಿ ಆಗವತ್ತಾಗ್ಯದ. ಹೌದಾ? ಹೊಸ ಚೀಸ್ ಉತ್ಪತ್ತಿ ಆಗಬೇಕಾದ್ರ ತಮ್ಮ ಏನ್ ಮಾಡ್ಬೇಕು? ಬಾಳ ದುಡುಕಿ ಮಾಡ್ಬೇಕಾ? ಗೊಲಬಾಯಿ ರೇಖಾ, ನಿನಗೆ ಹೆಂಗ ನಿಗತೈತಿ ದುಡುಕಿ ಮಾಡುದು? ಅದನ್ನ ಎಲ್ಲಾ ಅಭ್ಯಾಸ ಮಾಡ್ಬೇಕಾ? ನಿನ್ನ ದಗದ ಹೆಂಗಾಗೈತಿ ಹೇಳ್ತಾನೆ ಕೇಳ್ತಂಗಿ. ಏನಾಗಿದಪ್ಪ? ಗೊಲಬಾಯಿ ರೇಖಾ ಅಂದ್ರೆ ಹೆಂಗತ್ತಮ್ಮ? ಗೊಲಬಾಯಿ ರೇಖಾ ಅಂದ್ರ ತಮ್ಮ ಹೆಂಗಪ್ಪ ಅಂದ್ರ ಒಂದ ಕುಣಿಚಿದ್ದಂಗ. ಗೊಲಬಾಯಿ ರೇಖಾ ಹೆಂಗ? ಒಂದ ಕುಣಿಚಿದ್ದಂಗ. ಕುಣಿಚಿದ್ದ ಹಿಂಗ. ಕಂಬಗಿ ಸುರೇಶ ಅಂದ್ರ ಹೆಂಗ? ಒಂದ ಸಮುದ್ರ ಇದ್ದಂಗ. ಗೊಲಬಾಯಿ ರೇಖಾ ಅಂದ್ರ ಹೆಂಗ? ಒಂದ ಪಟ್ಟಿ ಅಂಗಡಿ ಇದ್ದಂಗ. ಕಂಬಗಿ ಸುರೇಶ ಅಂದ್ರ ತಂಗಿ ಒಂದ್ ಕಿರಾಣಿ ಅಂಗಡಿ ಸ್ಟೋರ್ಸ್ ಇದ್ದಂಗ. ಕಿರಾಣಿ ಅಂಗಡಿಯಾಗ ಏನ್ ಕೇಳ್ತಿ ಕೇಳ. ನಿನ್ನ ತಿಂಡಿದ್ದು ತಿರ್ಸ್ಕೊಂಡ್ ಹೋಗ ನಾನು ಇಂತೂರು ಗ್ರಾಮದಾಗ. ಏನ್ ಹೇಳಾಕತಿ? ಬಗಳದ ಹೆಣ್ಣ ನಾಯಿ ಆಮೇಲೆ ಹೋಗ್ಯಾನ್ರಿ ರಂಡಿ ಮಗ ಅಂತ ಹೇಳ್ತಾನ ನನಗ. ನೀ ಅಂತ ರಂಡಿ ಮಗನ ಲೌಡಿ ಮಗನ? ಬಾಯಿ ಕಾಡಿ ಏನ್ ಮಾತಾಡ್ತೀವೋ ಹಿರಿಯರಣ? ಏನ್ ಮಾತಾಡಿನ್ರಿ ಅವ್ರಿಗೆ? ಏನ್ರ ಅಸಲಿ ಶಬ್ದ ಮಾತಾಡಿನ ಕಾಕ? ಇಲ್ಲೇ ಯೂಟ್ಯೂಬ್ದಾಗ ನಮ್ಮ ರೇವಣಸಿದ ಕಾಕ ಅದಾನ, ರವಿ ಅಣ್ಣ ಅದಾನ, ನಮ್ಮ ರೇವಣು ಅಣ್ಣ ಅದಾನ. ನಾ ಏನ್ರ ಅಸಲಿ ಶಬ್ದ ಮಾತಾಡಿನಂದ್ರ ರೊಕ್ಕನ ಕೊಡ್ಬೇಡ್ರಿ ನನಗೆ ಇಲ್ಲಿ ಇವತ್ತಿನ ದಿನ. ಒಟ್ಟು ಹೊಲಸು ಮಾತಾಡಕತ್ತಾವ. ಲುಚ್ಚ ಹಡಿಸಿಗಂಡ ಏನ್ ಮಾತಾಡ್ತೀವೋ? ಅಲ್ಲೋ 100 ರೂಪಾಯಿ ಕೊಟ್ಟ ಟೆಪ್ಪಿಗೆ ಹಾಕಿ ನಮ್ಮ ಅಪ್ಪಂದ, 500 ರೂಪಾಯಿ ಕೊಟ್ಟ ನೇರಶೋಟಿ ಹಾಕಿ ನನ್ನ ಅಪ್ಪಂದ, 1000 ರೂಪಾಯಿ ಕೊಟ್ಟ ದೋತ್ರ ಹಾಕಿ ಪಡಿಕೆ ಬೆನ್ನ ಹತ್ತಿ ಅಂದ್ರೆ ನಿನ್ನ ಎಸ್ ಜೋಡಿ ಕೆರಲಿ ಹೊಡಿಬೇಕು ಲಪ್ಪಂಗ್ ಹಡಿಸಿ ಮಗನ. ಏನ್ ಮಾತಾಡ್ತೀವೋ ಕೂಡಿದಂತ ಸಭದಾಗ? ಅಲ್ಲ ರಾಂಡಿ ಅಂತ ಹೇಳ್ತೀಯ. ರಾಂಡಿ ಅಂದ್ರೆ ಯಾರಿಗಂದ್ರ? ರಾಂಡಿ ನಿಮ್ಮವ್ವ ಹೇಳ. ಪಿಸ್ರಿಕೆ ಮೊದಲು ಏನ್ ಮಾತಾಡ್ತೀನಿ? ರಾಂಡಿ ನಿಂದಕ್ಕೆ ನೀನ ಹೇಳ್ಕೊಳಕತ್ತಿ ಹೊಯ್ಕೊಂಡ್ ಹೋಗ ಸ್ಟೇಜ್ ಮ್ಯಾಗ. ಏನ್ ಮಾತಾಡ್ತಿರೋ? ನಿಮ್ಮ 3 ಮಂದಿಗೆ ಏನ ಸರಸ್ವತಿ ಕಕ್ಕಸದು ಮಾಡ್ಯಾಳೋ ಇಲ್ಲೋ? ಯಾರು ನಿಮಗ ಸತ್ತ ಸಂಘ ಮಾಡಿದವ್ರು ಹಾಕ್ಯಾರೋ ಇಲ್ಲ ಬಾಯಾಗ? ಎಲ್ಲಿ ಹೋದಾರ ಮಕ್ಕಳು ಅವ್ರು 3 ಮಂದಿ? ಮುಗಿತ ಮಕ್ಕಳು ಹೋದ್ರಿ ಹಿಡ್ಕೊಂಡು ಬಾ ಹನುಮಂತ ಕಕ್ಕ ಹೋಗಿ ಅವ್ರು. ಅಲ್ರಿ ಏನ್ ಮಾತಾಡ್ತಾಳೆ ಹೆಣ್ಮಗಳ ಮಾತುಗಳ ಮಾತಾಡಿದ್ರೆ ಹೆಂಗ? ನಿನಗ ಪೈಲೆ ಪ್ರಥಮದ ಹೇಳಿನ ಮಾತು ಮುತ್ತೈತಿ, ಮಾತು ರತ್ನೈತಿ, ಮಾತು ಮಾಣಿಕ್ಯ ಆಗ್ಯದ. ಮಾತ ಬಲ್ಲವಾಗ ಜಗಳ ಇಲ್ಲ, ಊಟ ಬಲ್ಲವಾಗ ರೋಗ ಇಲ್ಲ. ಮಾತಿನ ಒಳಗ ಮಾತಿಲ್ಲದವ್ರು ಮೋತಿ ನೋಡಬಾರ್ದು, ನೀತಿ ಇಲ್ಲದ ಕೊಂಟಿ ಹತ್ತಿರ ಹೋಗಿ ಕೊಡಬಾರ್ದ. ಯಾಕ ಮಾತಾಡಕತಿ? ಗೊಲಬಾಯಿ ನಾಯಿ, ಕಜ್ಜಿ ಹತ್ತಿದ ನಾಯಿ, ಹಡಪ್ ಹತ್ತಿದ ನಾಯಿ, ನಿನ್ನ ತಟ್ಟು ತಗದ ಮಗಳ ತಟ್ಟು ಏನ ತಂದಿ? ಏನಾಯ್ತು ನಿನ್ನ ತಕ್ಕ ಬಗರಿ? ಏನ್ ಮಾತಾಡ್ತೀನಿ? ನಿನ್ನ ತಕ್ಕ 3 ಪದ ಕಲ್ಕೊಂಡು ಏನಾಯ್ತು ನಿನ್ನ ತಕ್ಕ ವಿಷಯ? ಏನು ಇಲ್ಲ ಬರೇ ಏನ್ ಹೇಳ್ತೀನಿ ನನಗೆ ಹೇಳ ನೋಡೋಣ. ನಿನ್ನ ತಕ್ಕ ಎದಿ ಸಿಡಿದ್ರೆ 3 ಅಕ್ಷರ ಇಲ್ಲ ರೇಖವ. ಏನ್ ಮಾಡ್ತೀನಿ ನಾನು ಜೋಡಿ ವಾಕ್ವಾದ ನೀನು? ನಾ ಮಾತಾಡೋದು ತಂಗಿ ತೂರ್ಯಾತಿ ತಚ್ಚಗಡೆ ನಿರಾಕಾರದಾಗ ಹೇಳಾಕತ್ತೀನಿ. ನೀ ಎಲ್ಲಿ ಮಾತಾಡ್ತಿ? ಅಧ್ಯಾತ್ಮದಾಗೂ ಇಲ್ಲ, ಈ ಕಡೆ ಶಾಸ್ತ್ರದಾಗೂ ಇಲ್ಲ, ಒಂದು ಪುರಾಣದಾಗೂ ಇಲ್ಲ. ಹೊಚ್ಚಪ್ಯಾಲಿ ನೀವು ಸುಳ್ಳುಗಳ ಹೇಳಿಕೆ ಮಂದಿನ ಮಾಡ ಮಾಡಿ ರೊಕ್ಕ ತಗೊಂಡು ಹೋಗ್ಬೇಡ್ರಿ. ಹೊಚ್ಚಪ್ಯಾಲಿ ಕೊಡ್ರಿ, ನಿಮ್ಮ ರೊಕ್ಕ ಮನಿಗೆ ಮುಟ್ಟಂಗಿಲ್ಲ. ಹೋಗಿ ಇಲ್ಲ ತೇರಾ ಮೈಲ್ ಅಲ್ಲ ತಮ್ಮ. ಇಲ್ಲೇ ಯಾವ ನಮ್ಮ ಸೊಲ್ಲಾಪುರದಾಗ ತಂಗಿ ಸಚಿನ ದವಾಖಾನಿ ಅದ. ನಿಮ್ಮ 3 ಮಂದಿ ರೊಕ್ಕ ಎಲ್ಲ ದವಾಖಾನೆ ಹೋಗಿ ಸೇರ್ಬೇಕಾಗ್ತದ. ಏನ್ ಮಾತಾಡ್ತಿ? ಏನಿಲ್ಲ, ಒಂದಿಟ್ಟು ಅವ್ರು ತಿಳ್ಕೊಂಡು ಮಾತಾಡ. ನಾವೊಂದು ಮಾತು ಕೇಳಿ ಹನುಮಂತ ಕಾಕ. ಏನಂತೀರಪ್ಪ? ಈ ಶರೀರದಾಗ 4 ಮಂದಿ ಹೆಂಡ್ರದಾರ. ಆ ಹೆಂಡ್ರ ಹೆಸರು ಕೇಳಿನಿಲ್ರಿ ನಾ? ಕೇಳವಲ್ಲ. ಇದನ್ನ ಬರೀ ಸಿಂಪಲ್ ಪ್ರಶ್ನೆ ಕೇಳಿ ನೀ ಹೇಳೋದಾಗಿಲ್ಲ ಹೊಚ್ಚುಗೊಟ್ಟಿ. ನನ್ನ ಪ್ರಶ್ನೆಗೆ ನೀವು ಉತ್ತರ ಏನು ಕೊಡ್ತಿ? ನಾ ಹೇಳಿನಿ ಮದುವೆ ಹೆಂಡತಿನ ಮೊದಲ ಬಿಟ್ಟಿನ, ಹುಡುಕಿ ಅಕ್ಕಿಗೆ ಪಾರ್ಚಿಟಿ ಕೊಟ್ಟಿನ, ಅಕ್ಕಿನ ಮಣ್ಣಾಗಿಟ್ಟಿನ, ಓಡಿ ಬಂದಕ್ಕಿನ ಹಗಲ ಸುಟ್ಟಿನ. ಕೇಳಿನಿಲ್ರಿ ಇದನ್ನೆಲ್ಲ ನಾನು ಪ್ರಶ್ನೆ? ಮತ್ತೆ ಇವ್ರನ್ನ ಹೇಳಿದನ ಎಲ್ಲಿ ಹೋದಳ ನಿಮ್ಮವ್ವ? ಹೊತ್ತು ಪ್ಯಾಲಿ ನಿನ್ನಂತಕಿ ಹೆಂಗ ನಿಗತೈತಿ ಇದು? ನಿನಗ ನೀಗಂಗಿಲ್ಲ, ಅಲ್ಲಿ ತನಕ ನೀವು ಓದ್ಕೊಂಡಿಲ್ಲ. ನಿಂದು ಗಡಿಗಿನ್ನ ಪಕ್ಕ ಸುಟ್ಟಿಲ್ಲ ತಂಗಿ. ಓದಕ್ಕೆ ನಮ್ಮ ಸೂರ್ಯನ ಮಾಸ್ತರ್ನ 1-3-4 ದಿನ ಇಟ್ಕೊ ಹೋಗಿ ಕೇರಿಂದ. ಇಟ್ಕೊ ಅಂದ್ರೆ ನೀ ನಗಬೇಡ ಬಾಬಾ. ಇಟ್ಕೊಳಕ್ ಹೋಗಿ ನಿಂದ್ರಾಕ ಬಾಳ ಶಾಣೆ ಅದ ನೀವು. ಎಂತ ಹೆಂಗಸರ್ನ ಎಟ್ಟ ಮುಪ್ಪು ಮಾಡ್ಯಾರ ನಾವು. ಯಾಕಂದ್ರ ನಾ ಹೇಳು ಅಂತ ಮಾತ ತಂಗಿ ತುರ್ಯಾತೀತ ಮಾತದ. ಅಗತ್ಯ ಚಿಲ್ಲರ್ ಮಾತಾಡಂಗಿಲ್ಲ. ಯಾಕೆ ಓದಿಟ್ಕೋ ಅಂತ ಹೇಳಕತ್ತೀನಿ. ಒಬ್ಬನ ಗುರುವಿನ ಮಾಡಕೋ. ಗುರು ಬೇಕಲ್ಲ ಮೊದಲ ತಂಗಿ ನನ್ನಂತ ಒಬ್ಬನ ಗಂಡು ಬಿರ್ಸ ಗಂಡನ ಕಟ್ಟುವ ಇಂಚೂರು ಗ್ರಾಮದಾಗ. ಅವಾಗ ನಿನಗ ಮುಕ್ತಿ ಆಗ್ತದೆ, ಮೋಕ್ಷ ಆಗ್ತದೆ, ಸದ್ಗತಿ ಆಗ್ತದೆ, ಎಲ್ಲ ನಿನಗ ಸದ್ಗತಿ ಆಗಿ ಹೋಗ್ತದ. ಹುಚ್ಚಿ ಪೈಲೆ ಪ್ರಥಮದಾಗ ಗುರುವಿನ ಮಾಡಕೋ. ಗುರುವಿನ ಮಾಡ್ಕೊಂಡಿದ್ರೆ ನಿನಗೆ ಎಲ್ಲಾ ಸದ್ಗತಿ ಆಗ್ತದ, ಮುಕ್ತಿ ಆಗ್ತದೆ, ಮೋಕ್ಷ ಆಗ್ತದೆ ಅಂತ ಹೇಳಿನ್ಯ. ಎಲ್ಲಾ ಬಿಟ್ಟು ಏನ್ ಹೇಳಕತ್ತೇಳ ನನಗ? ಏನ್ ಹೇಳತ್ತ
ಏನು ಒಂದು ಸುಳ್ಳಗೊಳ್ಳ ಮಾತಾಡಬೇಡ ತಂಗಿ ಒಟ್ಟು ಏನ್ ಹೇಳ್ತಾಳ ಗೊತ್ತೈತೇನ ತಮಾಕಿ ಏ ಕಂಬಗಿ ಹುಡುಗ ಏ ಕಂಬಗಿ ಸುರೇಶ ಎಲ್ಲ ನಮ್ಮ ಅವ್ವಣದಿಂದ ಆಗೈತಿ ಎಲ್ಲ ಆಗಬೇಕಾದ್ರೆ ನಮ್ಮ ಅವ್ವನ ಸೃಷ್ಟಿ ಮಾಡ್ಯಾಳ ಹಿರಿಯರ ನೀವ್ ಎಲ್ಲಾರು ಮೂಲ ಸ್ತಂಭ ಬುಕ್ಕ ಓದ್ಕೊಂಡಿರಿ 6 ಶಾಸ್ತ್ರ 18 ಪುರಾಣ ಓದ್ಕೊಂಡಿರಿ ಏನ್ ಆಕಿದ ಸತ್ಯ ಐತೋ ಏನ ನಂದ ಸತ್ಯ ಐತೋ ಏನ ನಂದ ಸುಳ್ಳೈತೋ ಆಕಿದ ಸುಳ್ಳೈತೋ ಒಂದ್ ಮಾತು ಹೇಳ್ತೇನ್ರಿ ಹಿರಿಯರ ಎಲ್ಲಾ ತಯಾರಾಗಬೇಕಾದ್ರೆ ಹೆಂಗಂಗಾಗೈತಿ ನಿರಾಕಾರದಾಗ ಯಾವ ಹೇಳ್ತಾನೆ ಕೇಳ ಏ ಬಲಬಾಯಿ ರೇಖಾ ಪೈಲೆ ಪ್ರಥಮದಾಗ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟದಿಕ್ಕ ಪಾಲಕರಿಲ್ಲ ಗೊಲಬಾಯಿ ರೇಖಾ ಏ ತಂಗಿ 84 ಲಕ್ಷ ಜೀವರಾಶಿಗಳ ಇಲ್ಲ ಪ್ರಾಣಿಗಳಿಲ್ಲ ಪಕ್ಷಿಗಳ ಇಲ್ಲ ತಂಗಿ ಬೆಟ್ಟ ಇಲ್ಲ ಗುಡ್ಡ ಇಲ್ಲ ಮುತ್ತ ಇಲ್ಲ ರತ್ನ ಇಲ್ಲ 14 ರತ್ನಗಳ ಇಲ್ಲ ಗೊಲಬಾಯಿ ರೇಖವ್ವ ತಂಗಿ ಕಂಬಗಿ ಸುರೇಶ ಇಲ್ಲ ಗೊಲಬಾಯಿ ರೇಖಾ ಇಲ್ಲ ಇಂಚೂರು ಇಲ್ಲ ಸೊಲ್ಲಾಪುರ ದಕ್ಷಿಣ ಸೊಲ್ಲಾಪುರ ತಾಲೂಕು ಜಿಲ್ಲಾ ಇಲ್ಲ ಏನು ಇಲ್ಲ ಏ ತಂಗಿ ಸೊಲ್ಲಾಪುರ ಗ್ರಾಮ ಇಲ್ಲ ಕರ್ನಾಟಕ ಇಲ್ಲ ಭಾರತ ದೇಶದಿಲ್ಲ ಅವಾಗ ಯಾರದಾರ ನಿರಾಕಾರದಾಗ ಏ ನೀರ ನಿರಾಕಾರದೊಳಗ ತಂಗಿ ಎಲ್ಲ ಕಣ್ಣಿಗೆ ನೀರ ನಿರಾಕಾರ ಕಾಣ್ತಿತ್ತ ಆ ನೀರ ನಿರಾಕಾರದಾಗ ನಿನ್ನ ಪಡಿಕೆ ಇಲ್ಲ ನಿನ್ನ ಸೀರೆ ಇಲ್ಲ ನಿನ್ನ ಮಾಯಿ ಇಲ್ಲ ನಿನ್ನ ಹೆಣ್ಣಿಲ್ಲ ಏ ಮೊದಲೇ ಮಾತು ಗೊಲಬಾಯಿ ನಾಯಿ ಇದ್ದಿದ್ದಿಲ್ಲ ಇದ ಗೊಲಬಾಯಿ ನಾಯಿ ನಿನ್ನೆ ಹುಟ್ಟಿಕೆ ಇವತ್ತು ಕಣ್ಣು ತೆರೆದು ಬಂದತಿ ಇಂತೂರು ಗ್ರಾಮದಾಗ ಏ ಪೈಲೆ ಪ್ರಥಮದಾಗ ತಂಗಿ ನಿರಾಕಾರದಾಗ ನನ್ನ ಆದಿನಂದಿ ಸ್ವಯಂ ಜ್ಯೋತಿ ಪರಮಾತ್ಮ 14,000 ವರ್ಷ ಕೋಟಿ ನಮ್ಮ ಅಪ್ಪ ಓ ಅಂತ ಒದ್ರಿಯಾಣ ಓ ಮಣ್ಣು ಅಂತ ಶಬ್ದ ಪೈಲೆ ಪ್ರಥಮದಾಗ ಗಂಡ ಐತಿ ರೇಖವಕ್ಕ ನನಗೆ ಹೇಳ್ತಾಳ ಏ ಪೂಜೆ ಅಂದ್ರೆ ಹೆಣ್ಣತಿ ಹುಚ್ಚಪೇಲಿ ಎಲ್ಲಿದ ತಂದ ಏನ್ ಹೇಳಕತ್ತಿ ಡಬ್ಬಿ ಬಡದ ಗುಬ್ಬಿ ಎಬಸಾಕತ್ತೀರನೋ ಏ ನಾಯಿಗೋಡ್ರಿ ಏನ್ರು ಅಡವ್ಯಾಗ ಮಲ ಎಬಸಾಕತ್ತೀರಿ ಬಂದು ಊರಾಗ ಹಂದಿ ಹಿಡಿಯಾಕತ್ತೀರಿ ಹಿಂಗ್ಯಾಕ್ ಮಾಡಾಕತ್ತೀರಿ ಅದೆಲ್ಲಿ ಹೋಗೈತ್ರಿ ಸೂರ್ ಬಾರ್ಸು ನಾಯಿ ಏ ನೀ ಯಾರ ಜೋಡಿರ ಹಾಡಿಕೆ ಮಾಡಬಹುದು ಮಗಣ ನನ್ನ ಜೋಡಿ ಹಾಡಿಕೆ ಮಾಡ್ಬೇಕಾದ್ರ ಬಹಳ ಎತ್ತರದಿಂದ ಹಾಡಿಕೆ ಮಾಡ ನಿರಾಕಾರ ಮೂಲ ಸ್ತಂಭ ವ್ಯವಹಾರ ಮಾತಾಡ್ತಾನ ಪುರಾಣದಾಗ ಮಾತಾಡ್ತಾನ ಶಾಸ್ತ್ರ ಮಾತಾಡ್ತಾನ ಅಧ್ಯಾತ್ಮ ಮಾತಾಡ್ತಾನ ನಿನ್ನ ಕುವೆ ಇದ್ರ ನಿನ್ನ ತಿಂಡಿದ್ರ ಮುಂದಿನ ಸಂದಿನಾಗ ಇನ್ನ ಮಣ್ಣ ಹೇಳ 4 ಮಂದಿ ಹೆಂಡ್ರಿ ಯಾರ್ಯಾರ ಅದಾರ ಅವ್ರು ಎಲ್ಲೆಲ್ಲಿ ಸಂಬಂಧ ಅದಾರ ಅವ್ರು ಹೆಂಗ್ ಆಗ್ಯಾರ ನಿನ್ನ ಕುಬ್ಬಿದ್ರ ನಿನ್ನ ತಿಂಡಿದ್ರ ನಿನ್ನ ಕುವೆ ಇದ್ರ ಮುಂದಿನ ಸಂದಿನಾಗ ಇನ್ನ ಹೇಳ ಪಾಳೆ ಕೊಡ್ತಾನ ನಿನಗ ನೀಗಂಗಿಲ್ಲ ಅಂತ ಹೇಳಿ ಕೆರಿಂದ ಈ ವೀರಭದ್ರನ ಮುತ್ಯನ ಹಿಡ್ಕೊಂಡಿಕೆ ಅಲ್ಲಿ ತನಕ ಮುಕ್ಳಿ ಎಳೀರಿ 3 ಮಂದಿ ಇದನ್ನ ಹೇಳಲಿಕ್ಕಂದ್ರ ರೋಕ ಬಾಯಿ ಟೋಕ ಕುಲ್ಲ ಇಂತೂರು ಗ್ರಾಮದಾಗ ಏನ್ ಹೇಳಕತ್ತಿ ಯಾವಾರ ಎಲ್ಲಿ ತಮ್ಮ ಏನ್ ಹೇಳ್ತಾನೆ ಕೇಳ್ತಂಗಿ ನಿನಗೆ ಯಾವಾರ ಪೈಲೆ ಪ್ರಥಮದಾಗ ಸೃಷ್ಟಿ ತಯಾರಾದದ್ದ ತಂಗಿ ಪೈಲೆ ಪ್ರಥಮದಾಗ ಅ ಓಮ ಕುಡಿಕೆಂದ ಓಮ ತಯಾರಾತ್ರ ಏಕವ್ವ ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ತಯಾರಾತ್ರ ಏಕ ಆ ಓಂಕಾರದೊಳಗ ತಂಗಿ ನಮ್ಮ ಅಪ್ಪ 5 ತತ್ವ ತಯಾರು ಮಾಡ್ಯಾಣ ಎಲ್ಲೈತೆ ನಿನ್ನ ಪಡಿಕೆ ಎಲ್ಲಿ ಅದಾಳಕಿ ನಿನ್ನ ತಳ ಬಿಟ್ಟು ಹೋದಿತ್ತ ತಳ ಮಗಳ ಏನು ತಂದು ಎಬ್ಸಾಕತಿ ಅಲ್ಲಕ ಚುಲ್ಲಕ್ಕೆ ಯಾವಾರ ನಿನಗ ಪೈಲೆ ಪ್ರಥಮದಾಗ ಗರಸನ್ಯಾಗ ಗೂಟ ಬಡಿಬೇಕಾದ್ರೆ ಇದ ಕಾರಣದಿಂದ ಬಡದನ ಗೂಟ ನಿನಗತ್ತೆ ಅಲ್ಲಕ ಚುಲ್ಲಕ್ ಮಾತಾಡಂಗಿಲ್ಲ ಹುಚ್ಚಬೇಲಿ ಪೈಲೆ ಪ್ರಥಮದಾಗ ನೀರು ಆಕಾರದೊಳಗ ತಂಗಿ ಭೂಮಿ ತಯಾರು ಮಾಡ್ಯಾನ ಗಾಳಿ ತಯಾರು ಮಾಡ್ಯಾನ ವಾಯು ತಯಾರು ಮಾಡ್ಯಾನ ನೀರು ತಯಾರು ಮಾಡ್ಯಾನ ಬೆಂಕಿ ತಯಾರು ಮಾಡ್ಯಾನ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಇವನು ಯಾಕೆ ತಯಾರು ಮಾಡ್ಬೇಕಾದ 84 ಲಕ್ಷ ಜೀವರಾಶಿಗಳಿಗೆ ಎಲ್ಲ ಬೇಕಾಗಿತ್ರಿ ಹಿರಿಯರ ಎಲ್ಲ ಬೇಕಾಗಿತ್ತು ತಂಗಿ ಪಂಚತತ್ವಗಳ ಹೆಣ್ಣು ನಿನ್ನು ಅದಾವ ಅಂದ್ರೆ ನಿನ್ನ ಬಿಡಂಗಿಲ್ಲ ಮೆಟ್ಟನ ಕಡ್ತಾನ ಕೊಳ್ಳಾಗಿ ಇವತ್ತ ಪಂಚತತ್ವ ಅಂದ್ರೆ ನಮ್ಮ ಅಪ್ಪನ ಸ್ವರೂಪದಿಂದ ಬಂದಾವಿವ ತಂಗಿ ಭೂಮಿ ಅನ್ನೋ ಹಂತದ ಒಂದು ಹೆಣ್ಣೈತಿ ಭೂಮಿಗೆ ನಮ್ಮ ಅಪ್ಪ ಹೆಣ್ಣು ಆಕಾರ ಇಟ್ಟಾನ ಇದಕ್ಕ ಹೆಸರು ಇಟ್ಟವನ ನಮ್ಮ ಅಪ್ಪ ನೀರಿಗೆ ನೀರತ್ ಹೆಸರು ಇಟ್ಟಾನ ಬೆಂಕಿಗೆ ಬೆಂಕಿ ಎತ್ತಿಟ್ಟಾನ ಗಾಳಿಗೆ ಗಾಳಿ ಎತ್ತಿಟ್ಟಾನ ಆಕಾಶಕ್ಕೆ ಆಕಾಶ ಎತ್ತಿಟ್ಟಾನ ಇದ್ರ ಒಳಗ ತಂಗಿ ಒಂದು ಹೆಣ್ಣದ 4 ಗಂಡದವ ನಿಮ್ಮವು ಹೆಂಗ್ ಹೆತ್ತಕಳ ಹೆಣ್ಮಗಳ ಎಲ್ಲಿದಾಳಕ್ಕಿ ಬಾಂದೇವ್ ಮಗಳ ಅಲ್ಲೇ ಕೋಲಿ ಆಗಣ ನಿನ್ನ ಎಂತದಾಳು ಏನ್ ಮಾಡಾಕತ್ತಾಳ ಆಕೆದ ಮುಗದತ್ತೆ ಆಕಿದೀನಿ ಕೆಲಸ ಕೊಡಂಗಿಲ್ಲ ತಂಗಿ ಅವಾಗ ಏನಾಗೈತಿ ಹೇಳ್ತಾನೆ ಕೇಳ ಅವಾಗ ತಂಗಿ ಏನಾಗೈತಿ ನಿನಗ ಹೇಳ್ತಾನು 5ಕ್ಕೆ 5 25 ತತ್ವ ತಯಾರಾದು ಇಲ್ರಿ ಹಿರಿಯಾರ ಅವಾಗ ಭೂಮಿ ತತ್ವದಾಗ 5 ಮಾಡಿದ ಆಕಾಶ ತತ್ವದಾಗ 5 ಮಾಡಿದ ನೀರಿನ ತತ್ವದಾಗ 5 ಮಾಡಿದ ಬೆಂಕಿ ತತ್ವದಾಗ 5 ಮಾಡ್ಯಾನ ರೇಖವ್ವ 5ಕ್ಕೆ 5 25 ತತ್ವದಿಂದ ಸ್ಥೂಲ ದೇಹ ನಿರ್ಮಾಣ ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೆಂಗ ಮಾತಾಡ ನಿನ್ನ ತಿಂಡಿದ್ರ ಅವಾಗ ತಂಗಿ ಸ್ಥೂಲ ದೇಹದೊಳಗೆ ಏನ್ ಮಾಡ್ಯಾನ 25 ತತ್ವ ಇಟ್ಟಾನ ಸೂಕ್ಷ್ಮ ದೇಹದಾಗ 17 ತತ್ವ ಇಟ್ಟಾನ ಸೂಕ್ಷ್ಮ ದೇಹ ಅಂದ್ರ ಕಂಬಗಿ ಸುರೇಶ ಆದ ಗೊಲಬಾಯಿ ನಾಯಿ ಬರೇ ನಾಯಿ ಅನ್ಬೇಡಕ್ಕೆ ನಾಯಿ ಅಂದ್ರೆ ಸೂಕ್ಷ್ಮ ಬೇರೆ ಸ್ಥೂಲ ಬೇರೆ ಕಾರಣ ಬೇರೆ ಮಹಾಕಾರಣ ಬೇರೆ ಇದು ಹಗರ ಬೆಳೆದಿಲ್ಲ ಜಗತ್ತದಾಗ ಹುಡುಗ ಹುಚ್ಚಿ ಎಂತಿಂತ ಜಗದ ಗುರುಗಳ ಆಶೀರ್ವಾದ ಆಗೈತೆ ನನ್ನ ಜಿಂಗರು ಬಿಲ್ಲಿ ನಿನಗ ನೀಗಂಗಿಲ್ಲ
ತಿಳಿಯಂಗಿಲ್ಲ ಅದ್ರ ವ್ಯವಹಾರ ಮಾಡ್ಬೇಕಾದ್ರ ಹೌದ್ ಹೌದಾ ಅಧ್ಯಾತ್ಮ ತಿಳ್ಕೊಬೇಕಾದ್ರ ಅಧ್ಯಾತ್ಮ ಮಾತಾಡ್ಬೇಕಾದ್ರ ತಂಗಿ ಗುರುವಿನ ಒಲಕರಣ ಬೇಕ ಮೊದಲು ಗುರು ಬೇಕಲ್ಲ ಕವಿ ಮಾಡ್ಬೇಕಾದ್ರೆ ಎಲ್ಲಾ ಬಹಿರಂಗದಾಗ ಇಟ್ಟಿರ್ತಾನೆ ಯಾವಾರ ಹೌದ್ ಹೌದ್. ಒಳಗ ಅಂತರಂಗದಾಗ ಶೋಧ ಮಾಡ್ಬೇಕಾದ್ರೆ ನೀನು ತಳ ತಿಕ್ಕೋಬೇಕಾಗತ್ತೆ ಮೊದಲು ಹಸನಂಗ ನಿನ್ನ ತಳ ಹೌದ್ 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 ನಿನ್ನ ತಳ ಮೊದಲು ಸ್ವಚ್ಛ ಹಂಗ ಮಾಡ್ಕೊಂಡು ಬಾ ಹೋಗಿ ಕೇರಿಂದ ಹೇಳಕತ್ತ ನನಗ ಬುದ್ಧಿ ಏ ಹೌದಲ್ಲ ಇರ್ಲಿ ತಮ್ಮ ಅವಾಗ ಏನಾತ್ ಹೇಳ್ತಾನೆ ಕೇಳ್ರಿ ಅಕ್ಕ ಏನಂತ ಬಾ ಅವಾಗ ನಿನಗ 4 ಮಂದಿನ ಹೆಂಡ್ರ ಹೆಸರು ಕೇಳಿನ್ಯ ಯಾಕ ಏನ ಪುಕ್ಕಟ್ಟ ಬಂದಿನ ಏ ರೊಕ್ಕ ತಗೊಂಬಂದ ಯಾಕೋ ಹನುಮಂತ ಕಾಕ ಬರೀ ಇಂಥ ಹೆಂಗಸರನ್ನ ಹುಡುಕಾಡ್ತೀನಿ ಅಲ್ಲ ಎಂತ ಯಾವಾರ ಇದ ಬೇಡಿದಟ್ಟು ರೊಕ್ಕ ನೀನ್ ಹೆಣಕ ಬಡದೈತಿ ಏ ಬರ್ದೈತಲ್ಲ ಮತ್ತ ನಿನಗ ಜಾರ್ ನೀರ್ ತಂದ್ ಇಟ್ಟೈತಿ ಮತ್ ಇದು ಅಲ್ಲಾರ್ದ ಎಲಿ ಅಡಿಕೆ ಬಿಡಿ ಕಡ್ಡಿ ಡೇಬಿ ಚಾ ಎಲ್ಲಾ ತರ ತಂದ ಕೊಟ್ಟು ಮತ್ತೆ ಹೇಳಂಗಿಲ್ಲ ಅಂದ್ರೆ ನಿನಗೇನ್ ಮಾಡ್ಬೇಕ ನಾನು ಇಂತೂರು ಗ್ರಾಮದಾಗ ಏ ಏನ್ ಮಾಡ್ಬೇಕೀಕಿನ ಈಕಿನ ಕಟ್ಟಿ ಕಣಿಕೆ ಹಾಕಬೇಕಿನ್ನ ನಮಗ ಬರೇ ಈಕಿ ಆಕಿ ಅಂತ ಹೇಳ್ತಾಳ ಏನ್ ಹೇಳಕತ್ತೇಳ ನನಗ ಇವ್ ನಿನಗೊಂದು ಮಾತಂದಳ ತಮ್ಮ ಆಕಿ ನೀ ಎಲ್ಲಿ ಒಯ್ತಿ ತುತ್ತ ತಳಗಿನ ಮ್ಯಾಗಿನ ಕೂಡಿ ಬೆಳಗಾಗ್ಯಾವತ್ತ ನಿನಗೆ ಹೇಳಕತ್ತೇಳ ಹೇಳಲ್ಲ ಹುಚ್ಚಿ ಅವನ ವಯಸ್ಸೇನು ನೀ ಮಾತಾಡು ಮಾತೇನ ನಿನಗೆ ಏನು ನೀ ಹೆಣ್ಮಗಳದಿ ಓಯ್ ನನ್ನ ಕತ್ತಿಗಿತ್ತಿದೀವೋ ಎಲ್ಲ ಒಂದ್ ಬೆಳಗ್ ಆಗುದಿಲ್ಲ ಅಲ್ಲ ರೇಖವ್ವ ಒಂದ್ ಮಾತು ಹೇಳ್ತಾನೆ ರೇಖವ್ವ ಬೆಳ್ಳಗಾಗ್ಯಾವತ್ತ ನೀ ಹೇಳ್ತಿ ಹೌದಾ ಬೆಳ್ಳಗಾಗಬೇಕಾದ್ರೆ ಏನು ಶರೀರಕ್ಕೆ ಬೆಳ್ಳಗಾಗ್ಯಾವೋ ಏನು ಜೀವಕ್ಕೆ ಬೆಳ್ಳಗ್ಯಾವ ಹನುಮಂತ ಕಾಕ ಏ ಈಕಿಗೆ ಬೆಳಗಾಗ್ಯಾವ ಮೊದಲ ನಮ್ಮ ರೇವಣ ಸಿದ್ಧ ನಾನು ಕೇಳ್ತಾನ ಗಪ್ಪ ಯೂಟ್ಯೂಬ್ ಅವನು ಹೇಳ್ಬೇಕಾದ್ರೆ ತಿರುಗತಾನ ನಿನ್ನ ತಟ್ಟ ತೆಗಿತಾನ ಮಗಳ ನಿನಗೆ ಹೇಳಿ ಜೀವ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಹುಚ್ಚಿ ಶರೀರಕ್ಕೆ ಬೆಳ್ಳಗಾಗೈತಿ ಕಪ್ಪಾಗೈತಿ ಕಲಿ ಆಗೈತಿ ಎಲ್ಲಾ ಆಗೈತಿ ಇದಕ್ಕ ಕರ್ಮಕ ಬಂದೈತಿ ನನಗ ಒಲವೈ ರೇಖಾ ನನ್ನ ಜೀವಕ್ಕ ಏನು ಕಲಿ ಇಲ್ಲ ಕೋಮಿಲ್ಲ ಏನು ಗಂಧಿ ಇಲ್ಲ ನನ್ನ ಜೀವಾತ್ಮ ಅನ್ನೋ ಹಂತದ ಸೂಕ್ಷ್ಮ ಅಣುರೊಳಗ ತೃಣಕಾಷ್ಟದಲ್ಲಿ ತುಂಬಿ ತುಳುಕಾಕೈತೈತಿ ರೇಖವಕ್ಕ ತುಂಬಿ ತುಳುಕಾಕೈತೈತಿ ನಿನ್ನಂತ ಹುಚ್ಚ ನಾಯಿಗೆ ತಿಳಿಯಂಗಿಲ್ಲ ಅದ ತಂಗಿ ಸೂಕ್ಷ್ಮ ದೇಹ ಅಂದ್ರೆ ಎದಕತ್ತಾರ ಸೂಕ್ಷ್ಮ ದೇಹ ಅಂದ್ರ ತಂಗಿ ಎದಕತ್ತಾರ ಸ್ಥೂಲ ದೇಹ ಎದಕತ್ತಾರ ಕಾರಣ ದೇಹ ಎದಕತ್ತಾರ ಮಹಾಕಾರಣ ದೇಹ ಎದಕತ್ತಾರ ಹೇಳ್ತಾನೆ ಕೇಳ ನಿನಗ ನಾಯಿಗೆ ಅಡಿಗೆ ಮಣಿ ತೋರಿಸಬಾರ್ದ ಕರೆ ಇಲ್ಲಿ ಇವತ್ತು ವಿಷಯ ಏನು ಇಟ್ಕೊಳಂಗಿಲ್ಲ ರೋಕ ಬೈ ಟೋಕ ಸ್ಥೂಲ ದೇಹ ಅಂದ್ರ ಎದಕ್ಕಂದ್ರ ಸ್ಥೂಲ ದೇಹ ಅಂದ್ರ ತಂಗಿ ಹಿಡ್ಕೊಂಡಿಕೆಂದು ಸ್ವಂಟ ಹಿಡ್ಕೊಂಡು ಪಾದ ತನಕ ಇದಕ್ಕ ಸ್ಥೂಲ ಶರೀರ ಅಂತ ಹೇಳ್ಯಾರ ಗೊಲಬಾಯಿ ನಾಯಿ ಇನ್ನು ಸೂಕ್ಷ್ಮ ದೇಹ ಅಂದ್ರ ಯಾವ್ದ ಸೂಕ್ಷ್ಮ ದೇಹ ಅಂದ್ರ ತಂಗಿ ಹೊಂಕಳ ಹಿಡ್ಕೊಂಡಿಕೆಂದು ಎದಿ ತನಕ ಇಲ್ಲಿ ಸೂಕ್ಷ್ಮ ದೇಹ ಅದ ಸೂಕ್ಷ್ಮ ದೇಹ ಅಂದ್ರ ಹೆಂಗ ಹೊಕ್ಕೈತ್ ನೋಡಿ ಬಿಡಾಡಿ ನಾಯಿ ಇದ ಯಾಕೋ ಗಣಿಪ ತಲಿ ಮೇಲೆ ಏನು ಮೆಟ್ಟಿಗೆ ಇಡ ಮಗನ ಅಲ್ಲೋ ರಂಡಿ ಮಗನ ಆಯ್ತಿ ನೀ ಅಂತ ರಂಡಿ ಮಗನ ಹೊಲ ಹೊಡಿ ಮಗನ ಮುಕ್ಕಳಿ ಕಡಿತದ ಮಗನ ಯಾಕೊಲೆ ಹಂಗ ಮಾತಾಡ್ತೀನಿ ಅಂತ ಸಭಾ ಕೂಡಿ ಐತಿ ಏನೋ ಕಸಬರಿಗೆ ಏನ್ ಪದ ಹಾಡ್ತಿ ಏನ್ ಹೇಳಕತ್ತಿ ನನಗ ಒಂದು ಸ್ಟೇಜ್ ಮ್ಯಾಗ ಸೊಕ್ಕ ಬಂದ ಮಗನಿಗೆ ಸೊಕ್ಕ ಮೊದಲೇ ಮಾತು ಯಾರಿಗೆ ಹೆಣ್ಣಂಗಿಲ್ಲ ಹೆಣ್ಮಗಳಿಗೆ ನಮ್ಮ ರೇವಣು ಅಣ್ಣ ಗೊತ್ತದ ಕೇಳಲ್ಲ ಯೂಟ್ಯೂಬ್ ಅಣ್ಣಾಗ ಅಂದ ಮಗಳನ್ನ ಅಕ್ಕಿನ ನೋಡಿಲಿ ತಟ್ಟ ತಗದಕ್ಕಿಂದ ಸೀಡಿ ಪಡಿಕೆ ಹರಿಲಾರ್ದ ಕಳ್ಸಂಗಿಲ್ಲ ಊರಿಗೆ ಇದೊಂದು ವಾರ್ನಿಂಗ್ ನಿನಗ ಮಗನ ಚಂದಂಗ ಮಾತಾಡು ಯಾಕೆ ಮಾತಾಡ್ತಿ ಹಲಕಟ್ಟ ರಂಡಿ ಮಗನ ಅಂದ್ರೆ ಏನ್ ಮಾತಿನ ಅರ್ಥ ರಂಡಿ ಅದಕ್ಕೆ ಯಾವಕ್ಕಿ ನಿಮ್ಮ ಅವನ ರಂಡಿಗಳಿಲ್ಲ ನೀ ಅಂತ ಏಸ್ ರಂಡಿ ಮಗನ ಲೌಡಿ ಮಗನ ಅಲ್ರಿ ಮಾತಿಗೆ ಮಾತ್ರ ಹಿರಿಯರ ನಾ ಏನ್ರ ಅಂದ್ರನ ಮೊದಲ ಏನಕ್ಕೆ ಈಗ ರಂಡಿ ಅಂದ್ರ ಬೋಸ್ರಿ ಅಂದ್ರ ಏನ್ರ ಅಂದ್ರನ ಏನೋ ಅಲ್ಲಾರ್ದ ಬಂದ್ರ ರಂಡಿ ಮಗನ ಆತಿ ಅಂದ್ರೆ ನಿಮ್ಮ ಅವ್ಗ ನೀನ ಹೊಯ್ಕೋತಿ ಅಂದ್ರೆ ಹೊಯ್ಕೋತ ಹೋಗ ಆ ಕಡೆ ಹೋರಿ ಹೊಯ್ಕೋತ ಹೋರ